ಸಮೇ ಪ್ರಿಯ. ಈ ಯಾವ ಗುಣಗಳನ್ನ 6 ಗುಣಗಳನ್ನ ಕುರಿತು ನಾವು ಬಹಳ ವಿಶಾಲವಾಗಿ ಹೇಳ್ಕೊಂತ ಬಂದೀವಿ. ಅನಪೇಕ್ಷ, ಯಾವುದೇ ಒಂದು ಅಪೇಕ್ಷೆ ರಹಿತವಾಗಿರುವಂತಹದ್ದು. ಮನುಷ್ಯನಲ್ಲಿ ಬೇಕು 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 ಅನ್ನುವಂತ ಬೇಡಿಕೆ ಎಲ್ಲ ನಮಗೆ ದುಃಖಕ್ಕೆ ಕಾರಣ ಆಗ್ತದ, ಬಂಧಿಸ್ತದ. ಅದಕ್ಕೆ ಆಶಾರಹಿತವಾಗಿ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಕಾಲು ಚಾಚಿ ದುಷ್ಟ ಲಾಭ ಸಂತುಷ್ಟು ಇದ್ದುದರಲ್ಲಿ ನಾವು ಸಂತೃಪ್ತಿಯನ್ನು ಹೊಂದಿ ಹೆಚ್ಚಿನ ಅಪೇಕ್ಷೆ ಮಾಡದೆ ನಿರಪೇಕ್ಷಕರಾಗಿ ನಾವಿರುವಂತ ಗುಣವನ್ನು ಪಡಿಬೇಕು. ಶುಚಿರ್ದಕ್ಷ, ಶುಚಿಯೊಂದಾಗಿ ಇಲ್ಲಿ ಹೊರಗೆ ಮತ್ತು ಒಳಗೆ ಅಂತಃಕರಣ ಶುದ್ಧಿಯಿಂದ ಇರುವಂತಹದ್ದು. ಅಂದ್ರೆ ಅಂತಃಕರಣ ಶುದ್ಧಿ ಇದು ಜ್ಞಾನಕ್ಕೆ ಯೋಗ್ಯತೆಗೆ ಕಾರಣವಾದ್ದರಿಂದ ಒಳ ಹೊರಗೆ ನಾವು ಶುದ್ಧಿಯನ್ನ ಕಾಕೊಳ್ಳುವಂತಹದ್ದು. ಹಾಗೂ ದಕ್ಷ, ಯಾವ ಉದ್ದೇಶಕ್ಕಾಗಿ ಈ ದೇಹವನ್ನು ನಾವು ತಾಳಿ ಬಂದೀವಿ, ಅರ್ಥಾತ್ ಮನುಷ್ಯ ಕುಲದ ಲಾಭ ಯಾವುದು, ಅನಾರೆಂದು ತಿಳಿಯುವುದು. ಆ ಒಂದು ದಕ್ಷತೆ, ಆ ಒಂದು ಉದ್ದೇಶ, ಚತುರತೆ ನಮ್ಮಲ್ಲಿ ಇರಬೇಕು. ದಕ್ಷ ಅರ್ಥಾತ್ ಆ ಉದ್ದೇಶಕ್ಕೆ ಬಂದದು ಈ ಶರೀರ ಉದ್ದೇಶ ಪೂರ್ತಿ ಆಗುವವರೆಗೆ ನಾವು ಪ್ರಯತ್ನವನ್ನು ಬಿಡ್ತಕ್ಕದ್ದಲ್ಲ. ಮೋಕ್ಷ ಅನ್ನುವಂಥದ್ದು ಪ್ರಯತ್ನ ಸಾಧನೆ ಇರುವುದರಿಂದ ನಾವು ಪ್ರಯತ್ನ ಪೂರ್ವಕವಾಗಿ ಗುರುಶಾಸ್ತ್ರಾದಿಗಳನ್ನ ಅವಲಂಬಿಸಿ ಶರಣಾಗತರಾಗಿ ನಾವು ಶ್ರವಣ ಮನನ ನಿಧಿ ಆಸನಗಳನ್ನ ಮಾಡ್ಕೊಳ್ತಕ್ಕದ್ದು, ಆ ಉದ್ದೇಶವನ್ನ ಪೂರ್ತಿ ಮಾಡಿಕೊಳ್ತಕ್ಕದ್ದು. ಅರ್ಥಾತ್ ಇಂಥ ಒಂದು ದಕ್ಷತೆ ಹೊರ ವ್ಯವಹಾರಿಕದಲ್ಲಿ ಎಷ್ಟೋ ನಾವು ಚತುರರು ದಕ್ಷರು ಇರಬಹುದು, ಆದರೆ ಒಳಗೆ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳೋದ್ರಲ್ಲಿ ಚತುರತೆ ಬಹಳ ಮುಖ್ಯ. ಈ ಶರೀರದ ಉದ್ದೇಶವನ್ನ ಸಫಲಗೊಳಿಸುವುದಕ್ಕೋಸ್ಕರವಾಗಿ, ಸ್ವಾರ್ಥ ಗಳಿಸಿಗೋಸ್ಕರವಾಗಿ ನಾವು ಈ ಶರೀರವನ್ನು ಬಳಸಬೇಕು ವಿನ ಕೇವಲ ಭೋಗಕ್ಕಾಗಿ ಈ ಶರೀರ ಬಂದಿಲ್ಲ. ಆದ್ದರಿಂದ ಭೋಗ ಕಷ್ಟ ಬಂದ್ರೆ ಮತ್ತೆ ಪ್ರಾಣಿಗಳು ನಮಗಿಂತ ಹೆಚ್ಚು ಬಹಳ ಆರಾಮ್ ಐಷಾರಾಮ್ ಜೀವನದೊಳಗದಾವ, ಯಾವುದೇ ಚಿಂತೆ ಇಲ್ಲ. ಪ್ರಾಣಿಗಳಾಗಿ ಹುಟ್ಟುದು ಚಲೋ. ಮನುಷ್ಯರಾಗಿ ಒಂದ್ಮೇಲೆ ನಾವು ಭೋಗಕ್ಕೆ ಹೆಚ್ಚು ಮಹತ್ವ ಕೊಡದೆ ನಾವು ಯೋಗಕ್ಕೆ, ಭೋಗ ಎಷ್ಟು ಬೇಕೋ ಅಷ್ಟು ಸ್ವೀಕಾರಿ ಯೋಗವನ್ನ ಮುಖ್ಯ ಗುರಿ ಇಟ್ಟುಕೊಂಡು ನಾವು ಪರಮ ಒಂದು ಗುರಿಯಾದಂತ ಮೋಕ್ಷಕ್ಕ ಇಡೀ ಒಂದು ದೇಹವನ್ನ ಸಂಸ್ಬೇಕು ಅನ್ನುವಂಥದ್ದು ದಕ್ಷತೆಯಲ್ಲಿ ಬರ್ತದೆ. ಇನ್ನ 4ರಲ್ಲಿ ಉದಾಸೀನ, ನಮ್ಮಲ್ಲಿ ಪಕ್ಷಪಾತ ಇರಬಾರ್ದು. ಯಾವುದೇ ರೀತಿಯ ತಾರತಮ್ಯತೆ ಅಂತಾರೆ. ಅವ್ರ ಹೆಚ್ಚು ಇವ್ರ ಕಡಿಮೆ, ಇಂಥ ಒಂದು ತಾರತಮ್ಯತೆ, ಮೇಲು ಕೆಳಗೆ ನೋಡುದು, ಆ ಜಾತಿ ಈ ಜಾತಿ, ಅವ ಶಯನ ಇವ ದಡ್ಡ, ಎಲ್ಲರಲ್ಲಿ ಒಂದೇ ಅದ. ನಾವೆಲ್ಲರೂ ಆತ್ಮ ಸ್ವರೂಪರೇ. ದೇಹಕ್ಕೆ ಸಂಬಂಧಪಟ್ಟಂತ ಜಾತಿ, ಕುಲ, ಗೋತ್ರ, ನಾಮ, ರೂಪ, ವಯಸ್ಸು, ಹೆಣ್ಣು ಗಂಡು ಇವೆಲ್ಲ ಬೇರೆ ಬೇರೆ ಇರಬಹುದು. ವರ್ಣಾಶ್ರಮ ಧರ್ಮಗಳಲ್ಲಿ ನಾವು ಬೇರೆ ಬೇರೆಯಾಗಿ ಕಾಣಬಹುದು. ಆದ್ರೆ ಒಳಗಿರುವಂತ ಆತ್ಮ ದೃಷ್ಟಿಯಿಂದ ಎಲ್ಲರೂ ಕೂಡ ನಾವು ಆತ್ಮ ಸ್ವರೂಪರೇ. ಅದರಲ್ಲಿ ಏನು ಭಿನ್ನತೆ ಇಲ್ಲ. ಹೊರಗೆ ನಾವು ವಿಷಮತೆಯನ್ನ ಕಾಣ್ತೀವಿ, ಅದು ವಿಷಮದ ಸಂಸಾರ. ಯಾವಾಗಲೂ ಆ ಒಂದು ಸಂಸಾರಕ್ಕೆ ಲಕ್ಷ್ಯ ಕೊಡದೆ ಅದು ಬದಲಾವಣೆ ಆಗ್ತಕ್ಕಂಥದ್ದು ಸಂಸಾರ. ಅದಕ್ಕೆ ನಾವು ಹೆಚ್ಚಿನ ಲಕ್ಷ್ಯ ಕೊಡದೆ ಒಳಗೆ ಇರುವಂತ ಸಾಕ್ಷಿರೂಪವಾದಂತ ಆತ್ಮನ ಕಡೆ ಗಮನ ಕೊಡುವಂತಹದ್ದು ಅದು ಬಹಳ ಮುಖ್ಯ. ಆದ್ದರಿಂದ ಅಂತ ಒಂದು ಉದಾಸೀನ ಭಾವ, ಹೊರಗಿರುವಂತ ವಿಷಯ ವಸ್ತುಗಳ ಬಗ್ಗೆ ನಾವು ಉದಾಸೀನರಾಗಿರಬೇಕು, ಸಾಕ್ಷಿ ರೂಪದಿಂದ ಇರಬೇಕು. ಅರ್ಥಾತ್ ಯಾವುದಕ್ಕೂ ಅಂಟುಕೊಂಡಿರಬಾರ್ದು ಅಂತ ಅಸಂಗರಾಗಿ ನಾವು ಇರುವಂತಹದ್ದು. ಅನ್ಅಟ್ಯಾಚ್ಡ್ ಅಂತ. ನಾವು ಯಾವ ಒಳ್ಳೆಯ ಬರಲಿ ಯಾವುದೋ ಬರಲಿ ಸಮಾನ ದೃಷ್ಟಿಯಿಂದ ನೋಡುವಂಥದ್ದು ಉದಾಸೀನ ಭಾವ. ಒಮ್ಮೊಮ್ಮೆ ಕೆಟ್ಟದ್ದು ಬರಬಹುದು ಫಲ, ಒಮ್ಮೊಮ್ಮೆ ಚಲೋದು ಬರಬಹುದು, ಒಮ್ಮೆ ರಾಗಿರಬಹುದು, ನಮ್ಮ ಬಗ್ಗೆ ಇನ್ನೊಬ್ಬರು ದ್ವೇಷ ಇರಬಹುದು. ಏನೇ ಇದ್ರೂ ಕೂಡ ಅವರೆಲ್ಲರಲ್ಲೂ ಕೂಡ ಸಮಾನತೆಯನ್ನು ಆತ್ಮ ದೃಷ್ಟಿಯಿಂದ ಕಾಣುವಂತ ಭಾವವನ್ನು ಇಟ್ಟುಕೊಂಡ್ರೆ ಸಾಕ್ಷಿ ಭಾವ ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ ಅನ್ನುವಂಥದ್ದು ಹೇಳಿತ್ತು. ಇನ್ನು ಗತವ್ಯತಃ, ಗತವ್ಯತಃ ಅಂದ್ರೆ ದುಃಖಾದಿಗಳಿಂದ ಪಾರಾದವನು. ನಾವು ಮುಂಜಾನೆ ಅಭ್ಯಾಸ ಮಾಡಿದೀವಿ. ಆದಿ ವ್ಯಾಧಿ ದುಃಖಗಳು ಇವೆಲ್ಲ ಹೊರಗಿರುವಂತ ದುಃಖಗಳು ಇವು ಸಹಜವಾಗಿ ಬರುವ, ಇದನ್ನು ನಿವಾರಣೆ ಮಾಡೋದಿಲ್ಲ ನಮ್ಮ ಅಧ್ಯಾತ್ಮ. ನಮ್ಮ ಅಧ್ಯಾತ್ಮ ನಮ್ಮ ದೃಷ್ಟಿಕೋನವನ್ನ ಬದಲು ಮಾಡಿ ಅಂತರ್ಮುಖ ಮಾಡಿ ನಮ್ಮ ಸ್ವರೂಪಕ್ಕೆ
ಹನಿ ಮಾಡಿಕೊಡ್ತೈತೆ. ಹೊರತಾಗಿ ಹೊರಗಿನ ದುಃಖಗಳು ಬರುವ ಜ್ಞಾನಿಗೂ ಬಿಟ್ಟಿಲ್ಲ, ನಮಗೂ ಬಿಟ್ಟಿಲ್ಲ. ನೀವೆಲ್ಲ ಇವತ್ತು ನೋಡಿದ್ರಿ ಸಿದ್ಧಾರ್ಥ ಮಠದೊಳಗೆ ಏನ್ ಹೇಳಿದ್ರು. ಯಾವ ಮಹಾತ್ಮರಿಗೆ ಬಂದಂತ ದುಃಖಗಳನ್ನು ನೋಡಿದ್ರೆ ನಾವು ಏನೂ ಅಲ್ಲ. ಸಿದ್ಧಾರ್ಢರಿಗೆ ಆಗಲಿ ಮತ್ತೆ ಅನೇಕ ಮಹಾತ್ಮರಾಗಿ ಹೋಗಿದ್ದಾರೆ, ಅವ್ರಿಗೆ ಬಂದಂತ ದುಃಖಗಳು ಅದನ್ನು ನೋಡಿದ್ರೆ ನಾವು ಏನೂ ಅಲ್ಲ. ಅಷ್ಟೇ ಅಲ್ಲ, ಐತಿಹಾಸಿಕ ಘಟನೆಗಳನ್ನು ನೋಡಬಹುದು. ಅವೆಲ್ಲ ರಾಮ, ನಳ, ಅನೌಷ ಇವೆಲ್ಲ ಏನದಾವಲ್ಲ, ಅವ್ರ ಕಥೆಗಳು ನಮಗೆ ತೋರಿಸ್ಕೊಡ್ತಾವ. ಎಂತೆಂತ ಮಹಾತ್ಮರನ್ನು ಬಿಡುದಿಲ್ಲಪ್ಪ. ಅಂತ ರಾಮ್ ಇರ್ಲಿ, ಕೃಷ್ಣ ಇರ್ಲಿ, ಎಲ್ಲರಿಗೂ ಗತಿ ಬಂದ ಬರ್ತದ. ಆದ್ರೂ ಅವ್ರು ಯಾವ ರೀತಿ ಪಾರಾದ್ರು ಧೈರ್ಯದಿಂದ. ಅವ್ರಿಗೆ ಏನು ಇತ್ತು? ಧೈರ್ಯ ಇತ್ತು, ಒಳಗಿರುವಂತ ವಿವೇಕ ಇತ್ತು. ಅಂತ ಧೈರ್ಯ ಮತ್ತು ವಿವೇಕ ಸೈನ್ಯವನ್ನು ಅರಿಸಿ ನಾವೆಲ್ಲ ಮಿಥ್ಯಾದವ, ಇವು ಬರು ಹೋಗು ಆಗುಂತಕ ಸ್ವಭಾವ ಉಳ್ಳವದವ, ಇವು ಶಾಶ್ವತವಾಗಿರುವಂತವಲ್ಲ. ಇವಳಿಗಿರುವಂತ ಸಾಕ್ಷಿ ರೂಪವಾದಂತ ಆತ್ಮ ನಾನು ಮಾತ್ರ ಕೂಟಸ್ಥ ರೂಪ ಸಾಕ್ಷಿ ಏನದೇನಲ್ಲ, ಬದಲಾವಣೆ ಆಗದಿರುವಂತ ವಸ್ತು ಇದೀನಿ. ಆದ್ರಿಂದ ಅದ ನಾವು ಆ ಹೂವ ಬರುವ ಅಂತ ತಿಳ್ಕೊಂಡು ಸಾಕ್ಷಿಯಾಗಿರುವಂತದ್ದು ಅಳವಡಿಸಿಕೊಂಡಿರ್ತೀವಿ. ಹಾಗೆ ಗತವೇದ ಎಲ್ಲಾ ದುಃಖಗಳು ನಮಗ ತೋರಿ ಅಡಗುವಂತ ಒಂದ್ ತಿಳ್ಕೊಂಡು, ಆಗುಂತಕ ಒಂದ್ ತಿಳ್ಕೊಂಡು ಹಸಿಗೊಳದೆ ಇರುವುದು. ಬಾರಾಗಿರ್ತಾರ ಅವರು ಅಂದ್ರೆ ಅವ್ ಶರೀರಕ್ಕೆ ಬರ್ತದ, ಶರೀರನ ಅಲ್ಲ ಅಂದಾಗ ಆ ದುಃಖ ಯಾರಿಗದು? ಅದು ಶರೀರಕ್ಕೆ ಸಂಬಂಧಪಟ್ಟಂತ ಹೊರಗೆ ಅನಾತ್ಮದಲ್ಲಿರುವಂತ ದುಃಖ ನಮಗೆ ಯಾಕೆ ಬರ್ತದ? ಅದು ಬರ್ತದ, ಯಾವ್ದು ಬಂದದ ತೀರಿಸ್ಕೊಂಡು ಹೋಗ್ತದ ಅಂತ ತಿಳ್ಕೊಂಡು ತಾನು ಸಾಕ್ಷಿ ರೂಪದಿಂದ ಯಾವಾಗಲೂ ಸಮಾಧಾನ ಚಿತ್ತೋಳವಾಗಿರ್ತಾನೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಂತ ಹೇಳಿದ್ರು, ಸರ್ವಾರಂಭ ಪರಿತ್ಯಾಗಿ. ಅರ್ಥಾತ್ ಇದು ಬಹಳ ಮುಖ್ಯವಾದಂತ ಗುಣ ಎಲ್ಲರಲ್ಲಿ ಇರ್ಬೇಕು. ಆರಂಭದಿಂದ ಹಿಡ್ಕೊಂಡು ಕೊನೆಯವರೆಗೆ ನಮ್ಮಲ್ಲಿ ಏನದಾವ, ಹುಟ್ಟಿದಾಗ ಅಂತ ಹೇಳಿದ್ರು ಸಾಯುವವರೆಗೆ ನಮ್ಗೆ ಆಶೆ, ಆಮಿಷಗಳು, ಆಸಕ್ತಿಗಳು ಬಹಳ ಕಾಡ್ತಾವ. ಆದ್ದರಿಂದ ಆ ಒಂದು ಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥದ್ದು ಯಾವುದೋ ಒಂದು ಕರ್ಮಗಳನ್ನ, ನಮ್ಮನ್ನು ಬಂಧಿಸ್ಲಿಕ್ಕೆ ಕಾರಣವಾದಂತ ಕರ್ಮಗಳನ್ನ ನಾವು ಪರಮಾತ್ಮನಿಗೆ ಒಪ್ಪಿಸಿ, ಯಾವ ನಾವು ಮಾಡವ್ರಲ್ಲ, ನಾವು ಅಕರ್ತ ಅಭೋಕ್ತ ಇರೋದ್ರಿಂದ ಈ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ, ಈ ಬುದ್ಧಿಗೆ ಸಂಬಂಧಪಟ್ಟಂತದ್ದನ್ನು ತಿಳ್ಕೊಂಡು ಆ ಒಂದು ಆಸಕ್ತಿಯನ್ನ ಸಂಪೂರ್ಣವಾಗಿ ಸರ್ವ ಕರ್ಮಗಳನ್ನ ಪರಮಾತ್ಮ ಒಪ್ಪಿಸಿ ನಿಶ್ಚಿಂತವಾಗಿರುವಂತಹದ್ದು. ಅಥವಾ ಇಲ್ಲಾಂದ್ರೆ ಕರ್ತೃತ್ವ ಭೋಕ್ತೃತ್ವ ಭಾವನೆಯನ್ನ ಬಿಟ್ಟು ಇವು ಅಂತಃಕರಣ ಧರ್ಮಗಳು, ಬುದ್ಧಿಯ ಧರ್ಮಗಳು, ನಾನು ಅಕರ್ತ ಅಭೋಗ್ತಾ ಇದ್ದೀನಿ, ನಾನು ಮಾಡವನು ಅಲ್ಲ, ಉಣ್ಣವನು ಅಲ್ಲ ಅಂತ ತಿಳ್ಕೊಂಡು ಉಣ್ಣುವುದು ಮಾಡುವುದು ಯಾವುದು? ದೇಹಾದಿ ಪ್ರಪಂಚ. ಅದನ್ನ ಅದಕ್ಕೆ ಬಿಟ್ಟು ಅದನ್ನ ಅದಕ್ಕೆ ಒಪ್ಪಿಸಿ ತಾ ಮಾತ್ರ ಸಾಕ್ಷಿ ರೂಪದಿಂದ ನಿಶ್ಚಿಂತವಾಗಿರ್ತಾನೆ. ಅರ್ಥಾತ್ ಸರ್ವಾರಂಭ ಪರಿತ್ಯಾಗಿ ಅಂದ್ರೆ ಎಲ್ಲವನ್ನು ಚೆನ್ನಾಗಿ ಬಿಟ್ಟವನಾಗಿರ್ತಾನೆ. ಅವನ್ನ ಎಲ್ಲಾ ಕರ್ಮಗಳಿರುವಂತ ಮಮತಾ ಮತ್ತು ಆಸಕ್ತಿಗಳನ್ನ, ಇವು ನನ್ನದು ನಾನು ಅನ್ನುವಂಥದ್ದು ಇವೆರಡು ಕೊಂಡಿಗಳದಾವಲ್ಲ, ಎಲ್ಲರನ್ನೂ ಸಮಸ್ಯೆ ಇದು, ಎಲ್ಲರನ್ನೂ ಕಾಡ್ತಾವ. ಯಾವ ಒಂದು ಪ್ರಪಂಚದ 99.99 ಎಲ್ಲರನ್ನು ಕಾಡ್ತಕ್ಕಂಥದ್ದು ಯಾವುದು? ಈ ಕರ್ಮಗಳೇ. ಅಂದ್ರೆ ಕರ್ಮಜನಿತವಾಗಿರುವಂತಹ ಶರೀರ ಇದನ್ನ ಅದನ್ನ ಅಪೇಕ್ಷೆ ಮಾಡ್ತದ ಅಂತ ತಿಳ್ಕೊಂಡು ಆ ಒಂದು ಫಲಾಪೇಕ್ಷೆಯಲ್ಲಿಂತ ಜ್ಞಾನಿ ಏನಿರ್ತಾನ ಎಲ್ಲವನ್ನು ತ್ಯಾಗ ಮಾಡಿರ್ತಾನೆ. ಇಂಥ ಯಾವ್ದಾದ್ರು ಭಕ್ತಗಳದಾರ ಅಂದ್ರೆ ಅಂತವ್ರು ನನಗೆ ಬಹಳ ಪ್ರಿಯರು ಅನ್ನುವಂಥದ್ದನ್ನ 16ನೇ ಶ್ಲೋಕದಲ್ಲಿ ಭಗವಂತ ಬಹಳ ಚೆನ್ನಾಗಿ ಹೇಳ್ಕೊಂತ ಬಂದ. ಅದನ್ನ ಇನ್ನೊಂದು ಸ್ವಲ್ಪ ಉಳ್ದದ ಅಂತ ಹೇಳಿದ್ರು, ಅದನ್ನ ನೀವು ಓದ್ತಾ ಇದ್ದೀನಿ ನೋಡ್ರಿ. ಅದನ್ನ ಮುಗಿಸಿ ಮುಂದೆ 16ನೇ ಶ್ಲೋಕಕ್ಕೆ 17ನೇ ಶ್ಲೋಕಕ್ಕೆ ಬರೋಣ. ದಕ್ಷ, ಐ ಡೀಲ್ಡ್ ವಿತ್ ದ ವರ್ಡ್ ದಕ್ಷ ಅಂತ ಬಂದದಲ್ಲ ಇಲ್ಲಿ, ಅದು ಇಲ್ಲಿ ಹೇಳ್ಕೊಂತ ಹೋಗ್ತಾರ. ದ ವರ್ಡ್ ದಕ್ಷ ಮೀನ್ಸ್ ಒನ್ ಹೂ ಈಸ್ ಎಫಿಷಿಯಂಟ್ ಇನ್ ಆಲ್ ಸಿಚುವೇಶನ್ಸ್. ದಕ್ಷತೆ ಅನ್ನುವಂಥದ್ದು ಎಲ್ಲಾ ಪ್ರಸಂಗಗಳಲ್ಲಿ ಕೂಡ ಇರ್ತದ, ಚಾಣಾಕ್ಷತನ ಇರ್ತದ. ಹಾಗೆ ನಾವು ವಿಷಯ ವಸ್ತುಗಳಲ್ಲಿ ಇರ್ತಕ್ಕಂತ ಬಹಳಷ್ಟು ಚತುರ ಇರ್ತೀವಿ. ಯಾವುದು ನಮಗೆ ಪ್ರಯೋಜನದ, ಯಾವುದಿಲ್ಲ ಅನ್ನುವಂಥದ್ರ ಬಗ್ಗೆ ಬಹಳ ನಾವು ಚತುರದೀವಿ. ಆ ಶರೀರ ಬಗ್ಗೆ ದಕ್ಷತೆ ಇಲ್ಲ. ಶರೀರ ಬಂದ ಉದ್ದೇಶ ಎಲ್ಲಾ ವಸ್ತುಗಳನ್ನು ಸರಿಯಾಗಿ ಉಪಯೋಗ ತಗೋತೀವಿ ನಾವು. ಇದು ಅದು ಇಂಥದಕ್ಕೆ ಬರ್ತದ, ಇದನ್ನ ಹಿಂಗ ಬಳಸ್ಬೇಕು ಅನ್ನೋದು ಬಹಳ ಚತುರತೆಯಿಂದ ನಾವು ವ್ಯವಹಾರ ಮಾಡ್ತೀವಿ. ಆದ್ರೆ ಶರೀರನು ಕೂಡ ಒಂದು ಸಾಧನ ಅದಲ್ಲ, ವಸ್ತು ಅದ.
ಇದರ ಒಂದು ಬಳಕೆಯನ್ನು ಯಾವ ರೀತಿ ಮಾಡಬೇಕು ಇದ್ರ ಬಗ್ಗೆ ಚತುರತೆಯನ್ನ ಹೇಳ್ತಾ ದಕ್ಷ ಈಸ್ ಇನ್ ದ ಲಾಸ್ಟ್ ಕ್ಲಾಸ್ ಹೇಳ್ಕೊಂತ ಬಂದಾರ ಅದನ್ನ. ಐ ಥಿಂಕ್ ಐ ಲೆಫ್ಟ್ ಆಫ್ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ. ದ ವರ್ಡ್ ದಕ್ಷ ಮೀನ್ಸ್ ಒನ್ ಈಸ್ ಎಫಿಷಿಯಂಟ್. ಎಲ್ಲಾ ಪ್ರಸಂಗಗಳಲ್ಲಿ ಎಲ್ಲಾ ಸಂದರ್ಭಗಳಲ್ಲಿ ಬಹಳ ಚಾಣಾಕ್ಷ ಇರ್ತಾನ. ದನ್ ಹೂ ಡಸ್ ಟೇಕ್ ಅಪ್ರಾಪ್ರಿಯೇಟ್ ಆಕ್ಷನ್ ಎಟ್ ಎವ್ರಿ ಸಿಚುವೇಶನ್. ಯಾವುದೇ ಪ್ರಸಂಗ ಬಂದಾಗ ಅಂತ ಒಂದು ಸ್ಟೆಪ್ ತಗೋತಾನವ. ಯಾವ ರೀತಿ ಇದರಲ್ಲಿ ನಾನು ಭಾಗವಹಿಸ್ಬೇಕು, ಯಾವ ರೀತಿ ವ್ಯವಹರಿಸ್ಬೇಕು ಅನ್ನುವಂತ ಒಂದು ಬುದ್ಧಿ ಮತ್ತೆ ಕೌಶಲ್ಯವನ್ನ ಒಳಗೊಂಡಿರ್ತಾನ. ವ್ಯವಹಾರದೊಳಗೆ ಇರ್ತಾನವ. ಏನ್ ಬುದ್ಧಿವಂತ್ರಿಪ್ಪ, ಏನ್ ಅವನ್ ದಕ್ಷದನ, ಎಷ್ಟೆಲ್ಲಾ ಸಿಸ್ಟಮ್ಯಾಟಿಕ್ ಅದ, ಯಾ ನಮನಿ ಹ್ಯಾಂಡಲ್ ಮಾಡ್ತಾನ ಅಂತೇಳಿ ಹೆಸರು ಗಳಿಸಿರ್ತೇವೆ ನಾವು ವ್ಯವಹಾರದೊಳಗ. ಇರ್ಲಿ, ಜನರಲಿ ಸಂಸಾರಿ ಗೆಟ್ಸ್ ಇಂಟು ಟು ಎಕ್ಸ್ಟ್ರೀಮ್ಸ್. ಈ ಸಂಸಾರಿಗೆ ಎರಡು ತುದಿಗಳದ, ಒಂದು ಪ್ರಾರಂಭ, ಒಂದು ಅಂತ್ಯ. ಒನ್ ಎಕ್ಸ್ಟ್ರೀಮ್ ಈಸ್ ಟೇಕಿಂಗ್ ಇಂಪಲ್ಸಿವ್ ರಿಯಾಕ್ಷನ್ when there are situations, when there is some problem or somebody misbehaves, this person is totally carried away, therefore without using any discriminative power, impulsively he takes action. ಇಲ್ಲಿ ಒಂದು ತುದಿ ಏನದ, ಏನೋ ಒಂದು ನಮ್ಮನ್ನ ಫೋರ್ಸಿಬಲಿ ಪ್ರಾರಬ್ಧ ನಮ್ಮನ್ನ ಎಳ್ಕೊಂಡು ಹೋಗ್ತದ. ನಮ್ಗೆ ಗೊತ್ತಿಲ್ದಂಗ ನಮ್ಮನ್ನ ಒಂದು ನೆಗೆಟಿವ್ ಸೈಡ್ ಕರ್ಕೊಂಡು ಹೋಗ್ತದ. ಅದು ನಮ್ಗೆ ಗೊತ್ತೇ ಇರೋದಿಲ್ಲ. ಯಾಕೆ ಎಡಿವಿದೆ, ಈ ಪ್ರಸಂಗದಲ್ಲಿ ನಾನು ಹಿಂಗೆ ನಡ್ಕೋಬಾರ್ದಾಗಿತ್ತಲ್ಲ, ತಪ್ಪಿದೆಲ್ಲ ಹೆಜ್ಜಿ ಅಂತ ಹೆಜ್ಜೆ ತಪ್ಪಿದಾಗ ಅನಿಸ್ತದ. ಹೆಜ್ಜೆ ತಪ್ಪುವಾಗ ಆಗೋದಿಲ್ಲ. ನಾವು ಮಾತಾಡುವಾಗ ಏನು ಗೊತ್ತಾಗೋದಿಲ್ಲ, ಮಾತಾಡಿದ ನಂತರ ಅಯ್ಯೋ ತಪ್ಪಾತಲ್ಲ. ನಿಮ್ಮೆಲ್ಲರಿಗೂ ಗೊತ್ತದ, ಎಲ್ಲರಿಗೂ ಅದು ಅನುಭವ ಅದ. ನಮಗೆ ಯಾವ ರೀತಿ ಆ ಒಂದು ದಕ್ಷತೆ ನಮ್ಮನ್ನು ಕೆಡುತ್ತದ ಅನ್ನುವಂಥದ್ದು. ಎಷ್ಟ ದಕ್ಷದ ಅಂದ್ರು ಚಾಣಾಕ್ಷದ ಅಂದ್ರು ನಾವು ಎಡವತ್ತೀವ. ಇದು ಪ್ರಪಂಚ. ಇದು ಏರುಬೇರುಗಳಿಂದ ಕುಡ್ಕೊಂಡದ. ಯಾವಾಗಲೂ ಬುದ್ಧಿ ಸರಿಯಾಗಿ ಓಡೋದಿಲ್ಲ. ಒಂದು ತುದಿ ಏನ್ ಮಾಡ್ತದಂಗಾರ, ಪ್ರಾರಬ್ಧದ ವೇಗದ ಬಲದಿಂದ ನಮ್ಮನ್ನ ಅಲ್ಲದ ವ್ಯವಹಾರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತದ ಗೊತ್ತಾಗದಂಗ. ಯೂಸಿಂಗ್ ಎನಿ ಡಿಸ್ಕ್ರಿಮಿನೇಟಿವ್ ಪವರ್. ವಿವೇಕವನ್ನ ಅದು ಬಯಸುವುದಿಲ್ಲ. ನಾವು ವಿವೇಕವನ್ನ ಕುಂಠಿತ ಮಾಡಿ ಅವಿವೇಕ ದೃಷ್ಟಿಯಿಂದ ನಮ್ಮನ್ನು ಒಯ್ತದ. ಆ ಟೈಮ್ದೊಳಗೆ ನಮ್ಗೆ ಏನು ಗೊತ್ತಾಗೋದಿಲ್ಲ, ಅನ್ನುವಾಗ ಗೊತ್ತಾಗೋದಿಲ್ಲ, ಅದನ್ನ ಮಾಡುವಾಗ ಗೊತ್ತಾಗೋದಿಲ್ಲ, ಏನೋ ಒಂದು ಗೊತ್ತಾಗದ ಮಾಡಿಬಿಡ್ತೀವಿ. ಅವಾಗ ವಿವೇಕ ಅನ್ನುವಂಥದ್ದು ಕೆಲಸ ಕೊಡೋದಿಲ್ಲ. ವಿವೇಕ ಏನಾಗಿರ್ತೀವಿ, ಇದೊಂದು ನಮ್ಗೆ ಗೊತ್ತಾಗೋದಿಲ್ಲ. ಎಡುತ್ತೀವಿ. ಎಂತ ಶಾನೆ ಆದಂದ್ರು ಕೂಡ ಎಡುತ್ತಾನೆ. ಏನಪ್ಪಾ ಇವ್ ಶಾನೆ ಇದ್ದ, ಹಿಂಗ್ಯಾಕಾತು ಗೊತ್ತಾಗೋದಿಲ್ಲ. ಅದು ಪ್ರಾರಬ್ಧ. ಇಂಪಲ್ಸಿವ್ಲಿ ಬಹಳ ಫೋರ್ಸ್ಲಿ ಕರ್ಕೊಂಡು ಹೋಗಿರ್ತದದು. He takes action and often the steps that he takes happen to be unjust or inappropriate action. ಅವೇನ್ ತಗೊಂಡನಲ್ಲ ಆ ಟೈಮ್ದೊಳಗೆ, ಆ ತಗೊಂಡಂತ ಒಂದು ಹೆಜ್ಜೆ, ಒಂದು ನಿಲುವು ಬಹಳ ಇದಿರ್ತದ. ಅದು ಹಾರಿಸಿರ್ತದ. ಮಾಡಬಾರದು ಮಾಡಿರ್ತಾನ, ಆಗಬಾರದು ಆಗಿರ್ತದ, ಏನೋ ಆಗ್ತದ, ಏನೋ ಮಾಡಾಕ್ ಹೋಗಿ ಗೊತ್ತಾಗೋದಿಲ್ಲ. ಅವನಿಂದ ಮಾಡಿಸಿರ್ತದ. ಅದು ಯಾಕೆ ಮಾಡಿಸ್ತದ? ಆ ಹಿಂದಿನಲ್ಲಿರುವಂತ ಸಂಸ್ಕಾರ, ಪ್ರಬಲವಾದಂತ ಯಾವುದೋ ಒಂದು ಸಂಸ್ಕಾರ ಇವು ಒಳ್ಳೆ ದಾರಿಯಲ್ಲಿ ಇದ್ರು ಕೂಡ ಅದೇನ್ ಮಾಡ್ತದ, ಅವನು ಎಳ್ಕೊಂಡು ಹೋಗಿ ಅಲ್ಲಿ ಹಸ್ತದ. ಪ್ರಾರಬ್ಧ ವಶದೊಳಗದೇವ್ ನಾವು. ನಮ್ಮ ಮನಸ್ಸು, ಈ ದೇಹಾದಿಗಳು ಪ್ರಾರಬ್ಧದ ಅಧೀನದಲ್ಲಿ ಇರುವುದರಿಂದ ಒಮ್ಮೆ ನಮ್ಗೆ ಗೊತ್ತಾಗದಂಗ ನಾವು ಎಡುತ್ತಾ ಇರ್ತೀವಿ. ಎಷ್ಟೋ ದಕ್ಷತೆ ಅಂದ್ರು ಕೂಡ. ಹಿಂಗ ನಮ್ಮ ವಿವೇಕ ಕೆಲಸ ಕೊಡುದಿಲ್ಲ ಅಂತ ಒಂದು ತುದಿ ಇದು. ಮತ್ತೊಂದು ತುದಿ ಹೇಳ್ತಾರೆ ನೋಡ್ರಿ, ಇಟ್ ವಿಲ್ ಬಿ ಇನ್ಅಪ್ರಾಪ್ರಿಯೇಟ್. ಈಗ ಏನದಲ್ಲ, ಈವಾಗ ಒಂದು ತುದಿ ಹಿಂಗ್ ಹೋಯ್ತಿದಲ್ಲ, ಇದು ಇನ್ಅಪ್ರಾಪ್ರಿಯೇಟ್ ಅದ. ಈ ಒಂದು ದಿಶಾ ದುರ್ದಿಶಾ ಅದ. ಬಿಕಾಸ್ ಇನ್ ಇಂಪಲ್ಸಿವ್ ಆಕ್ಷನ್ಸ್, ಫೋರ್ಸಿಬಲಿ, ಇಂಪಲ್ಸಿವ್ ಅಂದ್ರೆ ಫೋರ್ಸಿಬಲಿ ಏನ್ ಕ್ರಿಯೆಗಳನ್ನ ಜರುಗ್ತಾವಲ್ಲ, ಡಿಸ್ಕ್ರಿಮಿನೇಟಿವ್ ಪವರ್ ಇಸ್ ನಾಟ್ ಯೂಸ್. ನಮ್ಮ ವಿವೇಕ ಅನ್ನುವಂತ ಶಕ್ತಿ ಕೆಲಸ ಕೊಡೋದಿಲ್ಲ. And this impulsive response will call reaction. ಅದೇನ್ ಮಾಡ್ತದ ಅಂದ್ರೆ ನಮ್ಮನ್ನ ಪ್ರಕ್ರಿಯೆಯನ್ನು ಉಂಟು ಮಾಡ್ತದ. ಅವಾಗ ಯಾಕ ಏನಂತ ಎದಿ ಶೆಟ್ಟದ ನಿಂತು ಏನೆಲ್ಲ ಆಗ್ತದ, ಕಾಳಗನ ಆಗ್ತದ, ಬೇದಾಡ್ತಾನ, ಏನೆಲ್ಲ ಆಗ್ಬಾರ್ದ, ಮುಂದ್ ಗೊತ್ತಾಗ್ತದ, ರಿಯಾಕ್ಷನ್ ಆಗ್ತದ. ಬೀಯಿಂಗ್ ಕ್ಯಾರಿಡ್ ಅವೇ ಬೈ ದ ಸಿಚುವೇಶನ್. ಆ ಪ್ರಸಂಗ ನಮ್ಮನ್ನ ಅಲ್ಲಿ ಓದ ಹಾಕಿಬಿಡ್ತದ ಗೊತ್ತಾಗದಂಗ. ದಿಸ್ ಈಸ್ ಒನ್ ಎಕ್ಸ್ಟ್ರೀಮ್. ಇದು ಒಂದು ತುದಿ.
ಎಕ್ಸ್ಟ್ರೀಮ್ ಅಂದ್ರೆ ಇದೊಂದು ತುದಿ ಅದ. ಇದು ಯಾವ ತುದಿ? ಇದು ಪ್ರಾರಬ್ಧವಶ ಆಧೀನವಾದಂತ ಬುದ್ಧಿ. ಇದು ನಮಗ್ ಗೊತ್ತಾಗದಂಗ ಒಂದು ತುದಿಯಿಂದ ಒಂದ್ ಕಡೆ ನಮ್ಮನ್ನ ಎಳ್ಕೊಂಡು ಈ ಕಡೆ ಹೋಗ್ತದ ನೆಗೆಟಿವ್ ಸೈಡ್. ಎರಡು ಇರ್ತಾವ ಒಂದು ಲೈನ್ದಲ್ಲಿ. ಒಂದು 0 ಪಾಯಿಂಟ್ ತಗೊಂಡ್ರ ಈಚ ಕಡೆ 0 to 1 2 3 ಈ ಕಡೆ ಪಾಸಿಟಿವ್. ಆ 0ದಿಂದ ಎಡಗಡೆ ಹೋಗ್ಬಿಟ್ರೆ -1 -2 -3 ಇರ್ತದ. ಆ ನೆಗೆಟಿವ್ ಸೈಡ್ ನಮಗ್ ಗೊತ್ತಿಲ್ದಂಗ ಓದು ಯಾವ ಪಾಯಿಂಟಿಗೆ ಹೋದ್ ಹೇಳ್ತದ, ಹೇಳಕ್ ಬರುದು. ಹಾಗೆ ಪಾಸಿಟಿವ್ ಸೈಡ್ಕ ಒಯ್ಯುದಿಲ್ಲ. ದ ಅದರ್ ಎಕ್ಸ್ಟ್ರೀಮ್ ಈಸ್ ಬೆಟರ್ ವಿತ್ ದ ಸಿಚುವೇಶನ್. ಇನ್ನೊಂದು ತುದಿ ಏನ್ ಮಾಡ್ತದ? ಎಂತ ಕಠೋರ ಪ್ರಸಂಗ ಇದ್ರೂ ಕೂಡ, ಕಠಿಣ ಪರಿಸ್ಥಿತಿ ಬಂದ ಯಾರಿಗಿದ್ರು ಕೂಡ, ದಿಸ್ ಪರ್ಸನ್ ಪುಟ್ಸ್ ಅಪ್ ವಿತ್ ಆಲ್ ದ ಪ್ರಾಬ್ಲಮ್ that he faces. He allows other people to exploit him in the name of goodness and compassion. ನೋಡ್ರಿ, ಇದು ಅದ. ಮತ್ತೊಂದು ತುದಿ ಹೆಂಗ್ ಜಗ್ತದ? ಅವ್ ಮತ್ತೊಬ್ಬ ಅದಾನ ವ್ಯಕ್ತಿ. ಹಿಂಗ್ ಯಾವ್ದಾದ್ರು ಪ್ರಸಂಗ ಬಂದು ಅಂದ್ರೆ ಅಂತ ಕಠಿಣ ಪರಿಸ್ಥಿತಿಗಳಲ್ಲಿ ಎಡವಾಕ್ ಹೋಗೋದಿಲ್ಲ, ಮನುಷ್ಯನ ಬ್ಯಾಲೆನ್ಸ್ ಕಳ್ಕೊಳ್ಳೋದಿಲ್ಲ, ಯಾವಾಗಲೂ ಒಳ್ಳೆತನವನ್ನ ಬಿಡುದಿಲ್ಲ. ಆ ಪ್ರಸಂಗದಲ್ಲಿ ಕೂಡ ಧೈರ್ಯವನ್ನು ಅವಲಂಬಿಸಿ, ಪ್ರಾರಬ್ಧಂ ಪುಷ್ಯತಿ ಧೈರ್ಯಂ ಅವಲಂಬೇನ ಅಂತ ಧೈರ್ಯವನ್ನು ಅವಲಂಬಿಸಿ ಎದುರಿಸಲಿಕ್ಕೆ ಸನ್ನದ್ಧಾಗಿರ್ತಾನೆ, ಧೀರ ಇರ್ತಾನೆ. ಆದ್ದರಿಂದ ಅಂತ ಪ್ರಸಂಗದಲ್ಲಿ ವಿವೇಕ ಅನ್ನುವಂಥದ್ದು ಕೆಲಸ ಮಾಡ್ತದ. ಅವಾಗ ಹೆಂಗ್ ಪಾರಾದೋ ಗೊತ್ತಾಗೋದಿಲ್ಲ, ಪಾರ್ ಮಾಡ್ತದ. ಅದು ದೈವದಲ್ಲಿ ಪುಣ್ಯ ಇರಬೇಕು, ಗುರುಬಲ ಇರಬೇಕು, ಈಶ್ವರ ಕೃಪಾ ಇರಬೇಕು. ಇವೆಲ್ಲ ಇದ್ದು ಅಂತಂದ್ರೆ ಒಂದ್ ಕೂದಲಿ ಒಳಗ ಅವ್ನು ಪಾರ್ ಮಾಡ್ತದ್ರಿ. ಎಂತ ಪ್ರಸಂಗ ದಾಟಿದೆಪ್ಪ ದೇವ ಪರಮಾತ್ಮನನ್ನು ದಾಟಿಸಿದಿ ಅಂತಾನ. ಹಾಗೆ ಮತ್ತೊಂದು ತುದಿಯಲ್ಲಿ ನಾವು ದೈವವನ್ನ ನಾವು ಕಾಪಾಡ್ತದ ನಮ್ಮನ್ನ. ನಮ್ಮಲ್ಲಿರುವಂತ ಪರಾಭಕ್ತಿ ಅಥವಾ ನಮ್ಮಲ್ಲಿ ವರ ಪುಣ್ಯ ಅನ್ನುವಂಥದ್ದು ಹಿಂದೆ ಏನಾದ್ರೂ ಪುಣ್ಯಾದಿಗಳನ್ನು ಮಾಡಿದ್ವಿ ಅಂದ್ರೆ ಅದು ಯಾವ್ದೋ ರೂಪದಿಂದ ಬಂದ ಆ ವರ ಪುಣ್ಯ ಏನ್ ಮಾಡ್ತದ? ನಮ್ಮನ್ನ ಒಂದು ಕೂದಲೇ ಅಂತರದಲ್ಲಿ ಬದುಕಿಸ್ತದ, ಪಾರ್ ಮಾಡ್ತದ. ಎದರಿಂದ? ಗಂಡಾಂತರಗಳಿಂದ, ದುರ್ದಶೆಗಳಿಂದ ನಮ್ಮನ್ನ ಒಳ್ಳೆಯ ಸ್ಥಿತಿಗೆ ತರ್ತದದು. ಆದ್ದರಿಂದ ಮತ್ತೊಂದು ತುದಿ ನಮ್ಮನ್ನ ಈಗ ಕಾಪಾಡ್ತದೆ. ಎರಡು ತುದಿಗಳದಾವ, ಪಾಸಿಟಿವ್ ಮತ್ತು ನೆಗೆಟಿವ್. ಇಲ್ಲಿ ಹೀಗೆ ನಮ್ಮನ್ನ ಬಲವತ್ತರವಾದಂತ ದ್ವಂದ್ವದ ವಿಧಿ ಮತ್ತು ಧೈರ್ಯದಿಂದ ದೈವ ವಿಧಿ ಒಂದದ. ದೈವ ವಿಧಿ ನಮ್ಮನ್ನ ಕಾಪಾಡುವಂತದ್ದು ಇತ್ತಂತಂದ್ರ ನೀವು ಹೋಗಿ ಸಮುದ್ರದಾಗ ಹೋಗಿರಿ, ನಿಮ್ಮನ್ನ ನಡುವ ಸಮುದ್ರದಾಗ ಕಾಪಾಡಿಕೊಂಡು ಬರ್ತದ. ದೈವ ಬಲ ಬೇಕು. ನಿಮ್ಮನ್ನು ಉರಿ ಬೆಂಕಿಯಾಗ ಹೋದ್ರ ಪಾರಾಗಿ ಬರ್ತೀರಿ. ಆದ್ದರಿಂದ ಇದೆಲ್ಲ ಏನದ? ಒಂದು ದೈವಿ ಪ್ರೇರಣೆ ಇರಬೇಕು ಅವನ್ಗ. ವೇದಾಂತ ನೆವರ್ ಸೇಸ್ ಯು ಶುಡ್ ಅಲೋ ಯುವರ್ ಸೆಲ್ಫ್ ಟು ಬಿ ಎಕ್ಸ್ಪ್ಲೈಟೆಡ್ ಬೈ ಅದರ್. ವೇದಾಂತ ಯಾವಾಗಲೂ ನಿಮ್ಮನ್ನ ಎಲ್ಲ ಹದಗೆಡಿಸೋದಿಲ್ಲ, ಅಡ್ಡದಾರಿಗೆ ತರೋದಿಲ್ಲ. ನಮಗ್ ಧೈರ್ಯವನ್ನು ತುಂಬಿ ಒಳ್ಳೆಯ ದಾರಿಗೆ ತರ್ತದ ಹೊರತಾಗಿ ಯಾರ ಬುದ್ಧಿಯನ್ನ ನಷ್ಟ ಮಾಡೋದಿಲ್ಲ. ವೇದಾಂತ ನೆವರ್ ಸೇಸ್ ಯು ಶುಡ್ ಬಿ ಎ ವಿಕ್ಟಿಮ್ ಆಫ್ ಇನ್ಜಸ್ಟಿಸ್. ಆ ಒಂದು ಏನದಲ್ಲ ಇನ್ಜಸ್ಟಿಸ್ ಅನ್ನುವಂಥದ್ದು, ಅನ್ಯಾಯ ತೆರಿಗೆ ನಮ್ಮನ್ನು ಹೋಗಿ ಕೊಡೋದಿಲ್ಲ. ಅದರಿಂದ ನ್ಯಾಯಯುತವಾಗಿ ಧರ್ಮ ಮಾರ್ಗದಲ್ಲಿ ನಮ್ಮನ್ನು ಒಯ್ತದ ಯಾವಾಗಲೂ. And forgiveness and the putting up with an nonsense, that is the other extreme inaction positively. ಅಲ್ಲಿ ನಾವು ಏನು ಅಲ್ಲಿ ಆಕ್ಷನ್ ತಗೊಳಕ್ ಹೋಗೋದಿಲ್ಲ. ಇನ್ನೊಂದು ಭಾಗದಲ್ಲಿ ಅಲ್ಲಿ ಆಕ್ಷನ್ ಮಾಡಿ ಅವನು ಹೊಡಿತೀವಿ, ಬಡಿತೀವಿ, ಬೇಯ್ತೀವಿ, ಹೋಗಿ ಜೈಲ್ನು ಕಾಣ್ತೀವಿ. ಏನ್ ಆಗ್ಬಾರ್ದು ಆಗ್ತದ. ಎಂತ ಒಳ್ಳೆ ಮನುಷ್ಯಪ್ಪ, ಜೈಲ್ ಎನ್ಸಾಕತ್ತ ಕಬ್ಬಿ ಅಂತೇವಿ. ಇನ್ನೊಂದು ಭಾಗದಲ್ಲಿ ಅದ ನಡೀದಿಲ್ಲ. ಅಲ್ಲಿ ಆಕ್ಷನ್ ಇಲ್ಲ, ನಮ್ಮದು ಮೌನವಾಗಿ ಸಹನ ಮಾಡಿಕೊಂಡು ಧೈರ್ಯದಿಂದ ಸಿಚುವೇಶನ್ ಎದುರಿಸಿ ಅಂತ ಗಂಡಾಂತರಗಳಿಂದ ಪಾರಾಗಿ ಬರ್ತಾನೆ. ಆದ್ದರಿಂದ ವೈರ್ಯಗಳ ಗುಂಪಿನಿಂದ ಕೂಡ ಹೊರಗೆ ಬರುವಂತ ಒಂದು ದಕ್ಷತೆ ಅವನಲ್ಲಿ ಇರ್ತದ. ಆ ದಕ್ಷತೆ ಯಾವುದು? ದೈವಿ ಪ್ರೇರಣೆಯಿಂದ ಬಂದಂತದ್ದು. ನಮಗೆ ಬೇಕಾದದ್ದು ಯಾವ ದಕ್ಷತೆ? ದೈವಿ ಪ್ರೇರಣೆಯಿಂದ ಬಂದಂತ ದಕ್ಷತೆ ಬೇಕು, ವ್ಯವಹಾರ ದಕ್ಷತೆ ಅಲ್ಲ. ಅದು ಒಮ್ಮೊಮ್ಮೆ ಫೋರ್ಸಿಬಲಿ ನಮ್ಮನ್ನು ಒಯ್ತದ. ಆದ್ರ ಈ ಪರಮಾರ್ಥದಲ್ಲಿ ನಾವು ಬಂದು ವಿವೇಕವನ್ನು ಅವಲಂಬಿಸಿ ಈ ಸಾಕ್ಷಿ ಅಭ್ಯಾಸ ಮಾಡಿದೀವಿ ಅಂತಂದ್ರ ಬಲವತ್ತರವಾಗಿ ಜಗ್ಗಿದ್ರು ನಾವು ಅದಕ್ಕೆ ಸಾಕ್ಷಿಯಾಗಿ ಉಳಿದು ಅದನ್ನ ಅದ್ರ ಪುರ್ತಲ್ಲಿ ಬಿಟ್ಟು ಬಿಡ್ತೀವಿ. ಅದು ಏನಾರ ಆಗ್ಲಿ. ಆದ್ರ ನಾವು ಮಾತ್ರ ಒಳ್ಳೆಯ ದಾರಿ ಒಳಗ ಧರ್ಮ ಮಾರ್ಗವನ್ನು ಬಿಡದೇ ಇರ್ತೀವಿ. ಇದೊಂದು ಎರಡನೇ ತುದಿ. ಸೊ ಒನ್ ಈಸ್ ಐ ಬಿಕಮ್ ಎ ಟೋಲ್ ಮ್ಯಾನ್ ಅಂಡ್ ದ ಅದರ್ ಈಸ್ ಐ ಪಂಚ್ ಎವ್ರಿಬಡೀಸ್ ನಾಯ್ಸ್
There are the two extremes. One I can call, the other one I call inaction. ಒಂದು ಕ್ರಿಯೆಯಿಂದ ಕೂಡಿದ, ಒಂದು ಪ್ರತಿಕ್ರಿಯೆಯಿಂದ ಕೂಡಿದ. ಕ್ರಿಯೆ, ಅಕ್ರಿಯೆ ಮತ್ತು ಕ್ರಿಯೆ, ಇವೆರಡು ಭಾಗಗಳು. ಒಂದು ನಮ್ಮನ್ನು ಬಲವಂತರವಾಗಿ ಕ್ರಿಯೆಯನ್ನು ಅವಲಂಬಿಸಿ ಅಲ್ಲದ ಅಡ್ಡದ ದಾರಿಗೆ ಹೋಯ್ತದ. ಇನ್ನೊಂದರಲ್ಲಿ ಕ್ರಿಯೆನೇ ಇಲ್ಲ, ಅಕ್ರಿಯವಾದಂತ ಪರಮಾತ್ಮ. ನಮ್ಮ ಸ್ವರೂಪ ಹೆಂಗದ? ಅದು ಅಕ್ರಿಯದ, ನಿರಾಕಾರದ, ನಿರ್ಗುಣದ, ಅಕರ್ತ ಅದ, ಅಮೋಕ್ತ ಅದ, ಅಸಂಗದ. ಅದರಲ್ಲಿ ಯಾವ ಒಂದು ಚಟುವಟಿಕೆ ಇಲ್ಲ. ಅರ್ಥಾತ್ ಅಸಂಗವಾಗಿರೋದ್ರಿಂದ, ಅಕ್ರಿಯವಾಗಿರೋದ್ರಿಂದ ಇದು ಯಾವುದಕ್ಕೂ ಉದಾಸೀನವಾಗಿರ್ತದ ಅನ್ನೋದು ಹೇಳ್ತಾರೆ. ಇನ್ ಆಕ್ಷನ್ ಅದ. ವೇದಾಂತ ಸೇಸ್ ರಿಯಾಕ್ಷನ್ ಇಸ್ ಆಲ್ಸೋ ರಾಂಗ್. ವೇದಾಂತ ಹೇಳ್ತದ ಯಾವುದಕ್ಕೂ ರಿಯಾಕ್ಷನ್ ಮಾಡಬೇಡ್ರಿ ಅಂತದ. ನೀವು ರಿಯಾಕ್ಷನ್ ಮಾಡಕ್ ಹೋದ್ರಿ ಅಂದ್ರೆ ಒಂದೀಟ್ ತುರಿಕ್ ಇರ್ತದ, ಅದನ್ನ ಕೆರೀರಿ ಮತ್ತು ಕೆರಿತೀರಿ. ಹಂಗಾಗಿ ಕೇರದ ಹುಣ್ಣಾಯ್ತು. ಸಮಾಧಾನ ಮಾಡಕ್ ಹೋಗಿ ಕೆರ್ಯಾಕ್ ಹೋದ್ರಿ ಅಂದ್ರ ಮತ್ತಷ್ಟು ಹುಣ್ಣಾಗ್ತದ. ಹಂಗದ ಇದು ರಿಯಾಕ್ಷನ್ಗೆ ನಾವು ಪ್ರತಿ ರಿಯಾಕ್ಷನ್ ಮಾಡಿದ್ವಿ ಅಂದ್ರೆ ಹೆಚ್ಚಾಗ್ತದ. ಉರಿ ಬೆಂಕಿ ಇಲ್ಲಿ ಏನಾಗ್ತದ? ತುಪ್ಪ ಹಾಕಿದ್ರ ನನ್ಸಕ್ ಬರ್ತದ. ಹಾಗೆ ರಿಯಾಕ್ಷನ್ಕ ಇನ್ ಆಕ್ಷನ್. ನಾವು ಏನು ಅದಕ್ಕೆ ಹೋಗೊಡದೆ ಇರೋದೇ ಆಕ್ಷನ್. ಆಕ್ಷನ್ ಅಂದ್ರೇನು? ಇಲ್ಲಿ ಕ್ರಿಯೆ ಅಲ್ಲ, ಸುಮ್ಮನೆ ಇರೋದೇ ಆಕ್ಷನ್. ಯಾವುದೋ ಒಂದು ಸಮಸ್ಯೆ ಬಂದಾಗ ಸುಮ್ಮನೆ ರಿಯಾಕ್ಷನ್ ಕೊಡದೆ ಸುಮ್ಮನೆ ಇರೋದು. ತನ್ನಷ್ಟು ತಾನ ಏನ್ ಆಗ್ಬೇಕಾಗಿದ್ದು ಆಗಿ ಹೋಗ್ಬಿಡ್ತದ. ಅಂತ ಪ್ರಸಂಗದಲ್ಲಿ ಏನ್ ಮಾಡ್ತಿದ್ರು ಮಹಾತ್ಮರು, ಸಿದ್ಧಾರೂಢರು ನೋಡ್ರಿ. ಇವತ್ತೆಲ್ಲ ಅನೇಕ ಪ್ರಸಂಗಗಳಲ್ಲಿ ಸುಮ್ಮನೆ ಅದನ್ನ ಅನುಭವಿಸಿದ್ರು. ಇದು ನಾ ಮಾಡಿದ್ದ ನನಗೆ ಬಂದದ ಅಂತ ಹೇಳಿ ಯಾವ್ದಕ್ಕೆ ರಿಯಾಕ್ಷನ್ ಮಾಡಿಲ್ಲ ಅವ್ರು. ಬೆಂಕಿ ಇಟ್ಟಾಗ ರಿಯಾಕ್ಷನ್ ಮಾಡ್ರೇನ ಅವರು? ವಿಷ ಕೊಟ್ಟಾಗ ರಿಯಾಕ್ಷನ್ ಮಾಡ್ರೇನ ಅವರು? ಇಂಥ ನೆಗೆಟಿವ್ ಪರಿಸ್ಥಿತಿಗಳಲ್ಲಿ ಕೂಡ ಅವುಗಳನ್ನ ಸ್ವೀಕಾರ ಮಾಡಿದ್ರು. ಸ್ವೀಕಾರ ಬಹಳ ಆನಂದದಿಂದ, ಧೈರ್ಯದಿಂದ. ಕೊಡ್ತೀಯಾ ಅಂತ ಕೇಳಿದ್ರ ಅಮ್ಮನ ವಿಷ. ಆ ಅನ್ನವನ್ನ ತಂದಿದ್ದಳಕ್ಕೆ ಪಾಯಸ ಮಾಡ್ಯಾನಪ್ಪ, ಇಂಥ ಪಾಯಸ ಹಿಂದೂ ಮಾಡಿಲ್ಲ, ಯಾವಾಗ ಮಾಡಿಲ್ಲಪ್ಪ, ತಿನ್ನಯಪ್ಪ ಅಂತ ಕೊಡಾಕ್ ಬಂದ್ರು. ಬಹಳ ಸಂತೋಷ ಆತಮ್ಮ, ಕೊಡು ಅಂದ್ರು. ಕೈಯಾಗ ಹಿಡಿದ್ರು. ಹೇಳಿದ್ರ ಅಮ್ಮಗ, ನೋಡಮ್ಮ ತಿನ್ಬೇಕಾ? ತಿನ್ನಪ್ಪ. ತಿನ್ಬೇಕಾ? 3 ಸಲ ಕೇಳ್ತಾರ. ಕಣ್ಣಾಗ ಕಣ್ಣಿಟ್ಟು ನೋಡ್. ಅವ್ರಿಗೆ ಗೊತ್ತಿತ್ತು ಅಂತ ಅರ್ಥ. ಹೀಗೆ ಧೈರ್ಯದಿಂದ ಸ್ವೀಕಾರ ಮಾಡತಕ್ಕಂಥದ್ದು. ಯಾವುದೇ ಒಂದು ಒಳ್ಳೆಯ ಪ್ರಸಂಗವನ್ನು ಸ್ವೀಕಾರ ಮಾಡ್ತೇವಂದ್ರ, ಒಂದು ಕೈ ಪ್ರಸಂಗ ಬಂದರೂ ಕೂಡ ಸಂತೋಷದಿಂದ ಸ್ವೀಕಾರ ಮಾಡಿ ಆ ಕರ್ಮದ ಬಾಧೆಯನ್ನ ನಾವು ಕಡಿಮೆ ಮಾಡುವಂಥದ್ದು, ಅದರ ಋಣವನ್ನ ಕಳಿಯುವಂಥದ್ದು. ತೀರ್ಸಾಕ್ ಬಂದೈತೆ ಅಂದ್ಮೇಲೆ ತೀರಿಸಿ ಹೋಗ್ಲಿ. ಸಾಲ ತೀರ್ಸಾಕ್ ಬಂದೈತಿ ಪಾಪ, ಅದು ತನ್ನ ಸಾಲ ತೀರಿಸಿ ಹೋಗ್ಲಿ. ಮಗನ ರೂಪದಿಂದ ಬರಬಹುದು, ಮಗಳ ರೂಪದಿಂದ ಬರಬಹುದು, ಯಾವುದೋ ಒಂದು ಪ್ರತಿಕ್ರಿಯೆ ರೂಪದಿಂದ ವೈರಿಗಳಿಂದ ಬರಬಹುದು. ಮನೆಯೊಳಗ ವೈರಿಗಳಿರಬಹುದು, ಹೊರಗೂ ಇರಬಹುದು. ಅವ್ರು ಬಂದ ಹಿಂದಿನ ಸಾಲವನ್ನ ಬಡ್ಡಿ ಸಹಿತವಾಗಿ ತೀರಿಸಿ ಹೋಗ್ತಾರೆ. ಹಿಂಗ ತೀರಿಸ್ತಾರಂತ ಗೊತ್ತಿಲ್ಲ. ಪಾಪಕ್ಕಾಗಿ ಜನಿಸಿದ ಮಕ್ಕಳಿಲ್ಲ, ಎಷ್ಟಿಲ್ಲ. ಪಾಪಕ್ಕೆ ಜನಿಸಿದ ಹೆಣ್ಣು ಮಕ್ಕಳು ಎಷ್ಟಿಲ್ಲ. ಕೂತಾಗ್ಯಾರೆ. ತಂದೆ ತಾಯಿಗೆ ಕೂತಾಗಿ ಉರುಳಾಗಿ ಹೋಗಿದ್ದಾರೆ. ತಂದೆ ತಾಯಿಗಳ ಸಹಿತ ಮುಗಿಸಿದ್ದಾರೆ. ಅವ್ರು ಸಹಿತ ಕುತ್ತಿಗೆ ಉರುಳಾಗಿ ಹೋಗಿದ್ದಾರೆ. ಇಂಥ ಪರಿಸ್ಥಿತಿ ಯಾಕೆ ಬರ್ತದ ಅವ್ರಿಗೆ? ಮಾಡಿದ್ದನ್ನೋ ಮಾರಾಯ, ಏನ್ ಮಾಡೋದು ಅನಿವಾರ್ಯ. ಅದಕ್ಕೆ ಇಲ್ಲಿ ಹೇಳ್ತಾರ ಮಹಾತ್ಮರು ಎಷ್ಟು ಧೈರ್ಯವನ್ನ ಕೊಟ್ಟು ಅದನ್ನ ಎದುರಿಸ್ಯಾರ. ಅವರ ಉದಾಹರಣೆಗಳಿಂದ ನಾವು ತಿಳ್ಕೊಳ್ಳುವಂತದ್ದು. ಅವ್ರು ಹಂಗದಾರ ಅಂದ್ರೆ ನಾವು ಸುಮ್ಮನೆ ಇರ್ಬೇಕೇನ್ರಿ? ಬುದ್ಧಿ ಶಕ್ತಿ ಕೊಟ್ಟಾನಲ್ಲ ಪರಮಾತ್ಮ ಪಾರ ಆಗ್ಲಿಕ್ಕೆ, ಯಾಕೆ ಉಪಯೋಗ ಮಾಡಬಾರದು? ನಿಮ್ಮ ಬುದ್ಧಿಗೆ ಮೀರಿದ ಪ್ರಸಂಗಗಳದಾವು. ಬುದ್ಧಿಗೆ ನೀವು ಎಷ್ಟು ಅದನ್ನ ಪ್ರಯತ್ನ ಮಾಡಿ ಅದನ್ನ ಎದುರಿಸಿ ಇದನ್ನ ಮಾಡಕ್ ಹೋದ್ರು ಅದು ನಂದುದಿಲ್ಲ. ನಿಮ್ಮ ಪ್ರಯತ್ನಕ್ಕೆ ಮೀರಿರುವಂತ ಆ ಒಂದು ಪ್ರಾರಬ್ಧವನ್ನ ನೀವೇನ್ ಮಾಡ್ಬೇಕು? ಪರಮಾತ್ಮನ ಮೇಲೆ ಹಾಕಿ ಅದನ್ನ ಎದುರಿಸ್ಬೇಕಾಗ್ತದೆ. I have inquired, I have to ask kind of if punishment has to be given as a Lord Krishna tells Arjuna, hey Arjuna, Duryodhana requires punishment, you have to give. ಅಲ್ಲಿ ಮಹಾಭಾರತ ಯುದ್ಧ ಪ್ರಸಂಗದಲ್ಲಿ ಪರಮಾತ್ಮ ಹೇಳ್ತಾನ, ನೋಡು ಇದು ಧರ್ಮ ಯುದ್ಧ, ಎಲ್ಲಿ ಹೆಂಗ್ ನಡ್ಕೋಬೇಕು, ಅದು ಕರ್ತವ್ಯ ಕರ್ಮವನ್ನು ನಿಭಾಯಿಸುವಂತದ್ದು. ಧರ್ಮ ಯುದ್ಧದಲ್ಲಿ, ಧರ್ಮ ಪ್ರಸಂಗದಲ್ಲಿ ನಿನ್ನ ಬಾಲಿಗೆ ಬಂದಂತ ಕ್ಷತ್ರಿಯ ಧರ್ಮವನ್ನ ಪಾಲಿಸುವಂತದ್ದು. ಆದ್ರಿಂದ ಅವನ್ನ ಬಿಡಾಕ್ ಹೋಗ್ಬೇಡ ಅನ್ನುವಂಥದ್ದು
ಬೋಧದ ಯುದ್ಧ ಮಾಡುವಂತದ್ದಲ್ಲ. ನಾನ್ ವೈಲೆಂಟ್ ಅಹಿಂಸಾತ್ಮಕ ಮಾರ್ಗವನ್ನು ಬೋಧಿಸ್ತಾ ಇಲ್ಲ, ಧರ್ಮದ ಮಾರ್ಗವನ್ನ ಹೇಳ್ತಾ ಇದ್ದಾನೆ. ಅಹಿಂಸಾ ಶುಡ್ ನಾಟ್ ಬಿ ಅಬ್ಯೂಸ್ಡ್. ಅದನ್ನ ಅಹಿಂಸಾ ಅಂತಂದ್ರ ಅದನ್ನ ಬೇಯಕ್ ಹೋಗ್ಬಾರ್ದು. ಅಹಿಂಸಾ ಅಂತಂದ್ರ ನಾವು ಪ್ರತಿಕ್ರಿಯೆಯನ್ನ ನೀಡದಿರುವಂತದ್ದು ಕೂಡ ಅಹಿಂಸೆ ಅಂತದ. ಅಬ್ಯೂಸ್ ಈಸ್ ಆಲ್ಸೋ ರಾಂಗ್. ನೋಡ್ರಿ, ಒಂದ್ ಸಂದರ್ಭದಲ್ಲಿ ಧರ್ಮಕ್ಕನುಸಾರವಾಗಿ ಬಂದಾಗ ಅದು ರಾಂಗ್ ಆಗ್ತದೆ, ಅದು ಕರ್ತವ್ಯ ಕರ್ಮವಾಗಿ ಬರಬಹುದು. ಒಂದು ಕ್ರಿಯೆ ಅದು ಕರ್ತವ್ಯ ಕರ್ಮವಾಗಿ ನಮಗೆ ಧರ್ಮ ಮಾರ್ಗದಲ್ಲಿ ಬಂತಂದ್ರೆ ಅನುಸರಿಸಬೇಕಾಗ್ತದೆ. ಅದು ಎಲ್ಲರಿಗೂ ಅಲ್ಲ, ಪ್ರಾರಬ್ಧವ್ರಿಗೆ ಹಂಗ ತಂದು ಒಟ್ಟಿರ್ತದ. ಅವ್ರು ಮಾಡ್ತಾರಂತ ನಾವ್ ಯಾರು ಮಾಡಕ್ ಬರುದಿಲ್ಲ. ಅವ್ರ ಪಾಲಿಗೆ ಅದ ಹಂಗ ಬಂದಿರ್ತದ. ಕ್ಷತ್ರಿಯ ಧರ್ಮ ಪಾಲಿಸ್ಬೇಕು, ಯುದ್ಧ ಮಾಡ್ಲೇಬೇಕು, ಅಧರ್ಮವನ್ನ ಸದೆ ಬಡಿಯಲೇಬೇಕು. ಅಲ್ಲೇ ಹಿಂಸಾ ಮಾರ್ಗ ಅಂದ್ರೆ ಅದು ಅಹಿಂಸವನೇ ಅಂತಾರ. ಇಲ್ಲಿ ಕೃಷ್ಣ ಪರಮಾತ್ಮ ಇದು ಹಿಂಸಾ ಅಲ್ಲ. Non-violent methods give a chance to a non-violent remedy first and only when non-violent remedies fail. ಒಮ್ಮೊಮ್ಮೆ ನಾನ್-ವೈಲೆಂಟ್ ಅಹಿಂಸಾತ್ಮಕ ಮಾರ್ಗವನ್ನ ಅನುಸರಿಸಕ್ ಬರೋದಿಲ್ಲ, ಅವು ಫೇಲ್ ಆಗ್ತಾವ. ನಾವು ಹಿಂಸಾ ಮಾರ್ಗವನ್ನು ಅನುಸರಿಸಬೇಕಾಗ್ತೈತಿ. ಆ ಹಿಂಸಾ ಹೆಂಗಿರ್ಬೇಕು? ಧರ್ಮ ಮಾರ್ಗದಲ್ಲಿ ಅದು ಒಳ್ಳೇದಾಗ್ತಿರ್ಬೇಕು, ಅದರಿಂದ ಕಲ್ಯಾಣ ಆಗ್ತಿರ್ಬೇಕು, ಧರ್ಮ ರಕ್ಷಣೆ ಆಗಬೇಕು. ಅಂತ ಪ್ರಸಂಗದಲ್ಲಿ ಮಾತ್ರ ಹಿಂಸೆಯನ್ನ ಮಾಡ್ಲಿಕ್ಕೆ ಅದು ಬರ್ತದ. ಹಿಂಸಾ ಅಂತಂದ್ರೆ ಇನ್ನೊಬ್ಬರಿಗೆ ಒಬ್ಬ ಆ ಒಂದು ಅಧರ್ಮವನ್ನ ನಾಶ ಮಾಡಿದ್ದಾದ್ರೆ ಧರ್ಮ ಸ್ಥಾಪನೆ ಆಗ್ತದ ಸಮಾಜದಲ್ಲಿ. ಅದು ಅನಿವಾರ್ಯದ ಆಗಿನ ಪ್ರಸಂಗ. ಅದು violent remedy ಅಂಡಿ violent remedy has to be used. You have to use it. ಮಾಡ್ಲೇಬೇಕು. violent remedy ನೀವು ಅಲ್ಲಿ ಉಪಯೋಗ ಮಾಡಬೇಕಾಗಿದೆ. ಧರ್ಮ ಯುದ್ಧ ಮಾಡಬೇಕಾಗಿದೆ. ಮಹಾಭಾರತ ಯುದ್ಧದಲ್ಲಿ ಆ ಅರ್ಜುನನಿಗೆ ದುರ್ಯೋಧನನ್ನು ಕೊಲ್ಲಬೇಕಾಗಿದೆ, ಇಲ್ಲಾಂದ್ರೆ ಅಧರ್ಮ ಹೆಚ್ಚಾಗ್ತದ, ಅನಿವಾರ್ಯದ. ಪ್ರಚೋದನೆ ಮಾಡ್ತಾನೆ ಕೃಷ್ಣ, ಹೊಡಿ ತಗೋ, ಕರ್ಣನ್ ಹೊಡಸ್ತಾನ. ಅಲ್ಲಿದ ಕರ್ಣ ಅಂತಾನ, ಅಲ್ಲಪ್ಪ ನೀನು ಧರ್ಮದ ಅನ್ನ ಅಧರ್ಮದ ಅನ್ನ ಉಂಡಿದಿ, ಅವರೆಲ್ಲ ಒಳ್ಳೆಯವರಾಗಿದ್ರು ಇದ್ಯಾಕೆ ಆಗ್ತಿತ್ತು? ಭೀಷ್ಮ ಹಿಡ್ಕೊಂಡ, ಕರ್ಣ ಹಿಡ್ಕೊಂಡ, ಅವ ಯಾರ ಗುರು ದ್ರೋಣಾಚಾರ್ಯ, ಇವರೆಲ್ಲ ಅಧರ್ಮಿಗಳು, ಯಾವ ಪಕ್ಷಪಾತಿಗಳು, ಅಧರ್ಮದ ಬೆನ್ನ ಹತ್ತಿದ್ರು. ಮತ್ ಏನಾಯ್ತು ಅವ್ರ ಪರಿಸ್ಥಿತಿ? ಎಂತ ಮಹಾನ್ ಶೂರರು. ಕರ್ಣ ಸಾಮಾನ್ಯ ಶೂರಿದ್ದ? ಅವನ ಮುಂದ ಇವೇನು ಅಲ್ಲ ಅರ್ಜುನ. ಅಶ್ವತ್ಥಾಮ ಸಾಮಾನ್ಯ ಇದ್ದ? ಎಂತೆಂತ ಮಹಾರಥಿಕರು ಅಧರ್ಮದ ಮಾರ್ಗದಲ್ಲಿ ಬಂದು ಸತ್ಯನಾಶ ಆಗಿ ಹೋದ್ರು, ಅವ್ರದ್ದು ನಾಟ್ಲಿಲ್ಲ. ಆದ್ದರಿಂದ ಇಂಥ ಪ್ರಸಂಗದಲ್ಲಿ ಅನಿವಾರ್ಯವಾಗಿ ಧರ್ಮ ಮಾರ್ಗವನ್ನ ಹಿಡ್ಕೊಂಡು ನಾವು ಅಲ್ಲಿ ಅಹಿಂಸಾದಿಂದ ಕುಂತ್ರ, ಅದಕ್ಕೆ ನಮ್ಮ ಧರ್ಮ ಮಾರ್ಗದಲ್ಲಿ ನಮ್ಮ ಇಂಡಿಯಾ ಸ್ವಾತಂತ್ರ್ಯ ಸಿಗೋ ಟೈಮ್ದೊಳಗ ಗಾಂಧೀಜಿಯವ್ರನ್ನ ಯಾರು ಸೇರ್ಲಿಲ್ಲ. ಸುಭಾಷ್ ಚಂದ್ರ ಬೋಸ್ ಅದು ಅಹಿಂಸಾ ಕುಂತ್ರ ನಮ್ಗೆ ಸ್ವಾತಂತ್ರ್ಯ ಸಿಗ್ತದ, ಕೊಡ್ರಿ ಒಂದ್ ಹನಿ ರಕ್ತ ಕೊಡ್ರಿ ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೇನೆ ಅಂತ ತಿಳ್ಕೊಂಡು ಎಲ್ಲಾ ದಾಗಿನಗಳನ್ನ ಎಲ್ಲಾ ಅಲ್ಲಿ ಬೇರೆ ದೇಶ ಚಿಲೋನದಲ್ಲಿ ಜೋಳಿಗೆ ತುಂಬಿತಂತ ಬಂಗಾರ ಅಲ್ಲಿ ಭಾಷಣ ಮಾಡಿದ್ರ ಸುಭಾಷ್ ಚಂದ್ರ ಬೋಸ್. ಇಲ್ಲಿ ಹಿಟ್ಲರ್ನಂತೆ ಹೋಗಿ ಅಲ್ಲಿ ಹೋಗಿ ಸೈನ್ಯ ಕೂಡಿಸಿ ಅಜಾದಿಂದ ಫೌಜ್ ಸ್ಥಾಪಿಸಿ ಆ ಬ್ರಿಟಿಷರು ಅಂದ್ರೆ ಬೇರೆ ದೇಶದಿಂದ ಇಲ್ಲಿ ಒಂದ್ ದಾಳಿ ಮಾಡ್ಬೇಕಾರೆ ಎಂತ ತಾಕತ್ರಿ? ಇದು ಹಿಂಸಾ ಅನ್ನಕ್ ಬರ್ತತೆ ನಮಗ? ಧರ್ಮ ಯುದ್ಧ ಪರಿಕೇರ ಆಕ್ರಮಣದಿಂದ ಸೋತ್ ಬೆಂಡಕ್ಕೆ ಹೋಗಿತ್ತು ಭಾರತ. ಅಂತವ್ರೆಲ್ಲ ಏನ್ ಮಾಡಿದ್ರು? ನಾವು ಅಹಿಂಸಾ ಅಂತ ಕುಂತಿದ್ರೆ ನಮ್ಗೆ ಎಲ್ಲಿ ಸ್ವಾತಂತ್ರ್ಯ ಸಿಗ್ತಿತ್ತು? ಹೀಗೆ ಒಂದೊಂದು ಪ್ರಸಂಗದಲ್ಲಿ ಅದು ಅನಿವಾರ್ಯದ. ಅಹಿಂಸಾ ಶುಡ್ ನಾಟ್ ಬಿ ಅಬ್ಯೂಸ್ಡ್. ಅದನ್ನ ಯಾವಾಗಲೂ ಅಹಿಂಸೆಯನ್ನ ಬೇಯಕ್ ಹೋಗ್ಬೇಡ್ರಿ. ಆದ್ರೆ ಕೆಲವೊಂದು ಪ್ರಸಂಗದಲ್ಲಿ ಮಾತ್ರ ಅದು ರಾಂಗ್ ಆಗ್ತದೆ. ಅಹಿಂಸಾ ಈಸ್ ಆಲ್ಸೋ ರಾಂಗ್. ಈ ದುರ್ಯೋಧನ ರಿಕ್ವೈರ್ಸ್ ಪನಿಷ್ಮೆಂಟ್. ಅವನ್ ಪನಿಷ್ಮೆಂಟ್ ಬೇಕಾಗಿತ್ತು, ಅವನ್ ನಾಶ ಮಾಡಬೇಕಾಗಿತ್ತು. ಕೊಡ ನಾಶ ನಾವು ಮಾಡಲೇಬೇಕು, ಅನಿವಾರ್ಯದ. ಯು ಶುಡ್ ಗಿವ್ ಆಫ್ಟರ್ ಪ್ರಾಪರ್ ಎನ್ಕ್ವೈರಿ. ನೀವು ಸರಿಯಾಗಿ ವಿಚಾರ ಮಾಡ್ರಿ, ಯಾವುದು ಅಧರ್ಮದ ಅದನ್ನ ನಾಶ ಮಾಡ್ಬೇಕು. ಇದು ದೌರ್ಬಲ್ಯದು. ಅಧರ್ಮವನ್ನ ಸಹನ ಮಾಡಿಕೊಳ್ಳೋದು ದೌರ್ಬಲ್ಯದ ಮನುಷ್ಯನಂದು. ನಾನ್ ವೈಲೆಂಟ್ ರೆಮಿಡಿ ಫಸ್ಟ್ ಅಂಡ್ ಓನ್ಲಿ. ಫಸ್ಟ್ ಏನ್ ಮಾಡ್ಬೇಕು? ನಾನ್ ವೈಲೆಂಟ್ ಅಹಿಂಸಾ ಮಾರ್ಗ ಹೇಳಬೇಕು. ಬೇಡ ಬೇಡ ಬೇಡ, ಸರಿ ಇಲ್ಲ, ಇದರಿಂದ ಇದಾಗ್ತದ, ಅಧರ್ಮ ಆಗ್ತದ. ಎಷ್ಟು ಸಲ ರಾಜಿ ಮಾಡಕ್ ಹೋದ ಕೃಷ್ಣ ಪರಮಾತ್ಮ, ಅವನ್ನ ಕಟ್ಟಿ ಹಾಕಕ್ ಹೋದ್ರೆ ಏನ್ ಮಾಡ್ಬೇಕು?
ನಿನಗ ಒಂದ್ ಸೂಜಿ ಮನೆಗೆ ಹತ್ತಿದಷ್ಟು ನಿನಗ್ ಕೊಡುದಿಲ್ಲ, ನಿನಗ ಭೂಮಿ ಕೊಡುದಿಲ್ಲ. ನಿನಗ 1 ಗ್ರಾಮ್ ಕೊಡು ಅಂದವ ಕೃಷ್ಣ ಪರಮಾತ್ಮ. 1 ಗ್ರಾಮ್ ಕೊಡು ಅವ್ರಿಗೆ ರಾಕ್ ಪಾಪ. ಕೃಷ್ಣ ಒಂದ್ ಸೂಜಿ ಮನಿಗೆ ಎಷ್ಟ್ ಹತ್ತದಲ್ಲ ಅಷ್ಟ್ ಸಹಿತ ನಾವು ಕೊಡುದಿಲ್ಲ. ನಾವು ಬೇಕಾದ್ರೆ ಯುದ್ಧ ಮಾಡಿ ತಗೊಳ್ಳಿ, ಇಲ್ಲ ಕೊಡ್ಬೇಕಾಗ್ತದ, ಅಧರ್ಮ ಆಗ್ತದ, ಕಟ್ಟಿ ಹಾಕ್ರಿ ಅವ್ನು ಕೃಷ್ಣನ ಅಂದ್ರ. ಎಲ್ಲಿ ಬೇಕ್ತಿ ಅಲ್ಲಿ ಎಲ್ಲ ಅವ ಕಾಣಕತ್ತ ತಾವ ಹೊಡೆದಾಡಿ ಸತ್ತು. ಎಲ್ಲಿ ಕತಿ ಅದ. ಹೀಗೆ ಒಂದೊಂದು ಪ್ರಸಂಗ ಬರ್ತಾವಲ್ಲ, ಏನ್ ಅನಿವಾರ್ಯ ಬರ್ತದೆ. ಅಲ್ಲಿ ನಿಮಿಷ ಅಂತ ಕುಂತ್ರೆ ಕೆಲಸ ಆಗೋದು. ಅವಾಗ ಏನ್ ಮಾಡ್ಬೇಕು? ಯು ಹ್ಯಾವ್ ಎ ರೈಟ್ ಟು ಮೇಕ್ ಯೂಸ್ ಆಫ್ ಎ ವಯೋಲೆಂಟ್ ರೆಮಿಡಿ. ನೀವು ಅನಿವಾರ್ಯವಾಗಿ ವಯೋಲೆಂಟ್ ರೆಮಿಡಿ ಏನದಲ್ಲ, ಹಿಂಸಾತ್ಮ ಮಾರ್ಗವನ್ನ ಅನುಸರಿಸಬೇಕು. ಈ ವಯೋಲೆಂಟ್ ರೆಮಿಡಿ ಹ್ಯಾಸ್ ಟು ಬಿ ಯೂಸ್ಡ್. ಅದನ್ನ ಉಪಯೋಗ ಮಾಡಿದ್ರೆ ಅಲ್ಲಿ ಧರ್ಮ ಸ್ಥಾಪನೆ ಆಗ್ಬೇಕು. ಯು ಟು ಯೂಸ್ ಇಟ್. ಅಲ್ಲಿ ಧರ್ಮ ಸ್ಥಾಪನೆ ಆಗುವಂತಂದ್ರೆ ನೀವು ವಯೋಲೆಂಟ್ ಮೆಥಡ್ ಅನ್ನ, ಹಿಂಸಾತ್ಮಕ ಚಳವಳಿಯನ್ನ, ಮಾರ್ಗವನ್ನ ನೀವು ಅನುಸರಿಸ್ರಿ. ಆದರೆ ಅಂತಾರ ಅವ್ರು ಏನು, ಅಲ್ಲಿ ಶಾಂತಿ ಕಾಪಾಡ್ಬೇಕು, ಶಾಂತಿ ಬರ್ಬೇಕು, ಮುಂದ ಧರ್ಮ ಉಳಿಬೇಕು. ಸತ್ಯಮೇವ ಜಯತೆ. And this capacity to think well and without any impulsiveness, taking appropriate action is called ದಕ್ಷತ್ವಂ. ನೋಡ್ರಿ ಇಲ್ಲಿ ಹೇಳಿದ್ರು ದಕ್ಷತ್ವ ನಿಜವಾದ ಅರ್ಥ ನಮ್ಗೆ ಗೊತ್ತಿರ್ಲಿಲ್ಲ. ಈ ದಕ್ಷತ್ವ ಅಂದ್ರೆ ಈ ಚತುರತೆ ಅಂತಂದ್ರ ಈ ಒಂದು ಧರ್ಮ ಮಾರ್ಗದಲ್ಲಿ ನಾವು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಧರ್ಮವನ್ನು ಕಾಪಾಡುವುದಕ್ಕ ದಕ್ಷತೆ ಅಂತಾರ ಅಂತ ಹೇಳ್ಬಿಟ್ರು. ಶಂಕರಾಚಾರ್ಯ ಟ್ರಾನ್ಸ್ಲೇಟ್ಸ್ ಇಟ್ as ಪ್ರತ್ಯುತ್ಪನ್ನ ಮಾತಿ, taking appropriate steps in any situation and every situation, not to be carried away by raga and dvesha. ನೀವು ಏನೋ ಒಂದು ಆಕ್ಷನ್ ನೀವು ತಗೋತೀರಲ್ಲ, ಒಂದು ಸ್ಟೆಪ್ಸ್ ತಗೋತೀರಿ ಯಾವುದೋ ಒಂದು ಕಾರ್ಯ ಅನುಗುಣವಾಗಿ, ರಾಗ ದ್ವೇಷ ಇರಬಾರದು, ನಿಸ್ವಾರ್ಥತೆ ಇರಬೇಕು. ನೀವು ಯಾವುದೋ ಸ್ಟೆಪ್ ವಿಭವ ಮಾಡ್ರಿ. ಸೊ ದಿಸ್ ಅಪ್ರೋಪ್ರಿಯೇಟ್ ರೆಸ್ಪಾನ್ಸ್ ವಿತ್ ದ ಹೆಲ್ಪ್ ಆಫ್ ಎ ಮೈಂಡ್ which is included by ರಾಗ ದ್ವೇಷ is called ದಕ್ಷತ್ವಂ. ಯಾವುದೇ ಒಂದು ಆಕ್ಷನ್ ನೀವು ರಾಗ ದ್ವೇಷ ರಹಿತವಾಗಿ ನೀವು ತಗೊಂಡತ್ರ ಅದೇನ್ ಸಮಸ್ಯೆ ಇಲ್ಲ. ಅದು ಹಿಂಸಾ ರೂಪದಿಂದ ಇದ್ರು ಕೂಡ ಅದು ಅಹಿಂಸೆ ಅಂತ ಟ್ರೀಟ್ಮೆಂಟ್ ಆಗ್ತದ, ಟ್ರೀಟ್ ಮಾಡಕ್ ಬರ್ತದ. ಅಪ್ರೋಪ್ರಿಯೇಟ್ ರೆಸ್ಪಾನ್ಸ್ ವಿತ್ ದ ಹೆಲ್ಪ್ ಆಫ್ ದ ಮೈಂಡ್ which is in unconcluded by ರಾಗ ದ್ವೇಷ is ದಕ್ಷಣಂ. ಯಾವ್ದಾದ್ರು ರಾಗ ದ್ವೇಷದಿಂದ ಕುಡಿತಂದ್ರೆ ಅದು ದಕ್ಷತೆ ಆಗುದಿಲ್ಲ. ರಾಗ ದ್ವೇಷ ರಹಿತವಾಗಿ ನಿಮ್ಮ ಬುದ್ಧಿ, ಆ ಒಂದು ಚತುರತೆ, ಆ ಒಂದು ತೀಕ್ಷ್ಣತೆ ನಿಮ್ಮ ಬುದ್ಧಿಯಲ್ಲಿ ಇತ್ತು ಅಂತಂದ್ರ ಅದು ಧರ್ಮದಲ್ಲಿ ಬರ್ತದ. ಅಂಡ್ ದ ಲೇಟರ್ ವರ್ಡ್ ಐ ಎಕ್ಸ್ಪ್ಲೇನ್ಡ್ ಉದಾಸೀನ. ಇನ್ನೊಂದು ಶಬ್ದ ನಮಗೆ ಹೇಳಿದೆವು, ಯಾವುದು ಬಂದದ? ಉದಾಸೀನ ಅಂತ ಬಂದದ. ದ ಒನ್ ಹೂ ಈಸ್ ಆಲ್ವೇಸ್ ಇಂಪಾರ್ಷಿಯಲ್. ಇಂಪಾರ್ಷಿಯಲ್ ಅಂದ್ರೆ ಏನ್ರಿ? 2 ಪಾರ್ಟಿ ಇರ್ತಾವ, ನೀವು 3ನೇದಾವ್, ನೀವು ಬುದ್ಧಿ ಹೇಳಕ್ ಹೋಗಿದ್ದೀರಿ. ಆವಾಗ ನಾವು ಇಬ್ಬರಿಗೂ ಇಂಪಾರ್ಷಿಯಲ್ ಇರಬೇಕು, ಸಮಯ ಇರಬೇಕು, ಮಾಡಬಾರ್ದು. ನಿಷ್ಪಕ್ಷಪಾತ. ವೆರಿ ಗುಡ್, ನೆನಪು ಮಾಡಿರು, ಕರೆಕ್ಟ್. ನಿಷ್ಪಕ್ಷಪಾತವಾಗಿ ನೀವು ಅಲ್ಲಿ ನ್ಯಾಯ ಬಗೆಹರಿಸಕ್ ಬರ್ತದ. ಮತ್ತ ಅವ್ರಿಗೆ ಒಂದ್ ಸ್ವಲ್ಪ ಸಂಶಯ ಬಂತಂತಂದ್ರ ಗೊತ್ತಾಯ್ತು ಹೋಗಿ ನಿಂದೆಲ್ಲ ಅಂತಾರ. ಹಿರಿಯನ್ನ ಅವರು ಅಡ್ಡಗಡ್ತಾರ. ಹಂಗ ಒಳ್ಳೆ ಹಿರಿಯರನ್ನ ನ್ಯಾಯಕ್ಕಾಗಿ ಕರ್ಕೊಂಡ್ ಬರ್ತಾರೆ. ಇಲ್ರಿ ಅವ್ ಕರೆಕ್ಟ್ ಬಗೆಹರಿಸ್ತಾನ, ಅವ್ ಇದ್ರೆ ಎಲ್ಲ ಸರಿ ಆಗ್ತದ ಅಂತ ಕರ್ಕೊಂಡು ಹೋಗ್ತಾರ. ಹಂಗ ನಮ್ ತಂದೆಯವ್ರು ಇದ್ರು, ನಮ್ ಇಡೀ ಊರಿಗೆ ಹಿರಿಯರಿದ್ರು. ಇದ್ದಾಗ ಎಂತೆಂತ ನ್ಯಾಯಗಳು, ಎಂತೆಂತ ವ್ಯವಹಾರಗಳು ಎಲ್ಲ ಬಗೆಹರಿಸಿ ತಮ್ಮ ಖರ್ಚು ಮಾಡಿ ಮನೆಗೆ ಬರ್ತಿದ್ರು. ಈಗ ಲಾಯರ್ ಶ್ರೀ ಸಾತ್ ಬ್ರದರ್ ಸರ್, ಈಗ ಹ್ಞೂನ್ರಿ ಹೈಕೋರ್ಟ್ ಜಡ್ಜ್ ಸರ್, ಅವ್ರು ಹಂಗೆ ಮಾಡ್ತಾರೆ ಸರ್, ಬಹಳ ಚಂದ ಡಿಸಿಷನ್. ಕೋರ್ಟ್ನೊಳಗೆ ಎಲ್ಲ ನ್ಯಾಯಿಕ ಒಬ್ರೆಲ್ಲ ಮೊದಲು ತಿಳುವಳಿಕೆ ಹೇಳ್ತಾರ. ಅವು ಇವ್ನು ಮಾಡ್ಯಾರ ಕ್ಲಾಸ್